ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಲಾಸ್ಟ್ ವಿಡಿಯೋದಲ್ಲಿ 6th ಪಾರ್ಟ್ 2 ಮೌರ್ಯರು ಮತ್ತು ಕುಶಾಣರ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಗುಪ್ತರು ಮತ್ತು ವರ್ಧನರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಹೇಳಬೇಕು ನಿಮಗೆ. ನೋಡ್ತಾ ಹೋಗಿ. ಇಲ್ಲಿ ಮೊನ್ನೆ ತಾನೇ HSTRದು ಸಿ ಆ್ಯಂಡ್ ರೂಲ್ ಬಂದಿತ್ತು. ಅದರಲ್ಲಿ ಇವಾಗ PG ಆಗಲಿ ಮತ್ತು TET ಆಗಲಿ ಎರಡನ್ನೂ ಕೂಡ ಅವರು ಕೇಳಿಲ್ಲ. ಆಮೇಲೆ ಮೇಜರಾಗೇನು ಚೇಂಜಸ್ಸು ಕೂಡ ಆಗಿಲ್ಲ. ಈಗ 100% ಅಂತ ಬಂದಾಗ ಅದನ್ನು ಯಾವ ರೀತಿ ಅವರು ಡಿವೈಡ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ. ಸ್ವಲ್ಪ ನೋಡಿ, ಇಲ್ಲಿ CETನ ಅವರು 85ಗೆ ಕನ್ಸಿಡರ್ ಮಾಡಿದ್ದಾರೆ, ಅಂದರೆ ನೀವೇನು ಎಕ್ಸಾಮ್ ಬರೀತೀರಾ ಅದು. ಇನ್ನು BA ಅಂತ ಬಂದಾಗ 13%, B.Ed ಅಂದರೆ 2%, ಟೋಟಲ್ ಓವರಾಲ್ ಆಗಿ 100% ಆಯಿತು. ಇದನ್ನು ಆಧಾರಿತವಾಗಿ ಅವರು ನಿಮಗೆ ಏನು ಮಾಡ್ತಾರೆ ಅಂತಂದರೆ ಮೆರಿಟ್ನ ಬಿಡುಗಡೆ ಮಾಡೋವಂಥದ್ದು. ಈ HSTRಲ್ಲಿ ಪೇಪರ್ 1 ಪೇಪರ್ 2 ಎರಡು ಬರುತ್ತೆ. ಪೇಪರ್ 1 ಅಂತ ಬಂದಾಗ ಜನರಲ್ ನಾಲೆಡ್ಜು, ಕಂಪ್ಯೂಟರು, ಸೈಕಾಲಜಿ, ಇಂಗ್ಲೀಷು ಮತ್ತು ಮೆಂಟಲ್ ಅಬಿಲಿಟಿ ಅಂತ 5 ಟಾಪಿಕ್ಸ್ ಇರ್ತವೆ. ದೆನ್ ಇದರಲ್ಲಿ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಪೇಪರ್ 2 ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಮತ್ತು ಈ ಥರ ಇನ್ನು ಸಬ್ಜೆಕ್ಟ್ಗಳು ಇದರಲ್ಲೂ ಇರ್ತವೆ. ಇನ್ನು ನೀವು ಇಲ್ಲಿ ಪೇಪರ್ 1 ಅಂತ ಬಂದಾಗ ಜನರಲ್ ನಾಲೆಡ್ಜ್ ಅಂತ ಬಂದರೆ ಇದು ತುಂಬ ವಿಸ್ತಾರವಾಗಿರುವಂಥ ಒಂದು ಏನು ಹೇಳ್ತಾರೆ ವಿಷಯ. ಹಾಗಾಗಿ ಇದರಲ್ಲಿ ಇಂಥದ್ದನ್ನೇ ಕೇಳ್ತಾರೆ, ಇಂಥದ್ದನ್ನು ಕೇಳಲ್ಲ ಅಂತ ನಾವು ಹೇಳಕ್ಕೆ ಬರಲ್ಲ. ಇದರಲ್ಲಿ ನೀವು ಯಾವ ರೀತಿ ಕ್ವಶನ್ಸ್ನ ಅವರು ಫ್ರೇಮ್ ಮಾಡ್ಬೋದು ಅಂತಂದರೆ, ಈಗ ಶೃಂಗಸಭೆಗಳ ಬಗ್ಗೆ ಕೇಳ್ಬೋದು, ಕರೆನ್ಸಿಗಳ ಬಗ್ಗೆ ಕೇಳ್ಬೋದು, ಜ್ಞಾನಪೀಠ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ ಕೇಳ್ಬೋದು. ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಅವರು ಆಮೇಲೆ ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಹೀಗೆ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾವೆ ಅಂತ ಅಂದರೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾವಲ್ವಾ. ಹಾಗಾದರೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡೋದು ಯಾವಾಗಿಂದ ಪ್ರಾರಂಭ ಆಯಿತು, ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಿದ್ರು ಅಂದರೆ 1961 ಪ್ರಾರಂಭ ಆಯಿತು. ಹಾಗಾದರೆ ಕನ್ನಡಕ್ಕೆ ಬಂದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಯಾವುದು ಅಂತ ಬಂದಾಗ ಯಾವ ವರ್ಷದಲ್ಲಿ ಬಂತು ಅಂದರೆ 1967 ಬರುತ್ತೆ. ಯಾರು ತಂದಿದ್ದು ಅಂತಂದರೆ ಅದು ಕುವೆಂಪು ಅವರು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ರು. ಹಾಗಾದರೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಂಥ ಕೃತಿ ಯಾವುದು, ಈ ರೀತಿಯೂ ಕ್ವಶನ್ ಕೇಳ್ಬೋದಲ್ವಾ. ಆ ಕೃತಿ ಯಾವುದು ಅಂತಂದರೆ ಶ್ರೀ ರಾಮಾಯಣ ದರ್ಶನಂ. ಹೀಗೆ ಕೃತಿಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಕೇಳ್ಬೋದು. ಇನ್ನೂ ಒಂದು ಇದರಲ್ಲಿ ಏನು ಕೇಳ್ಬೋದು ಅಂತಂದರೆ, ಈಗ ಯಾವ ಭಾಷೆಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ ಅಂದರೆ ಹಿಂದಿ ಭಾಷೆಗೆ ಸಿಕ್ಕಿದೆ. ಟೋಟಲ್ಲು 11 ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಸೆಕೆಂಡ್ ನಾವಿದ್ದೀವಿ, 8 ಜ್ಞಾನಪೀಠ ಪ್ರಶಸ್ತಿ ನಮಗೆ ಸಿಕ್ಕಿದೆ. ಈ ರೀತಿ. ಇನ್ನು ಕರೆನ್ಸಿಗಳಿಗೆ ಅಂತ ಬಂದಾಗ ಭಾರತದ ಕರೆನ್ಸಿ ಯಾವುದು ಅಂತ ಬಂತು ಅಂತಂದರೆ ರೂಪಾಯಿ ಅಂತ ಹೇಳ್ತೀವಿ. ದೆನ್ ಅದಾದಮೇಲೆ USA ಯಾವುದು ಅಂತಂದರೆ ಡಾಲರ್ ಅಂತ ಹೇಳ್ಬೋದು. ಹೀಗೆ ಈ ರೀತಿ ಜರ್ಮನಿ, ಜಪಾನು, ಈ ರೀತಿ ಎಲ್ಲ ಒಂದು ದೇಶಗಳಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಅಂದರೆ ಸುಮಾರು ದೇಶಗಳಿದ್ದಾವೆ. ಅದರಲ್ಲಿ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಒಂದು ದೇಶಕ್ಕೆ ಸಂಬಂಧಪಟ್ಟಂತೆ ಅದರ ರಾಜಧಾನಿ ಕೇಳ್ಬೋದು ಅಥವಾ ಕರೆನ್ಸಿನೂ ಕೇಳ್ಬೋದು. ಇನ್ನು ಕಂಪ್ಯೂಟರ್ ಅಂತ ಬಂದಾಗ ನಿಮಗೆ ಗೊತ್ತೇ ಇದೆ, ಕಂಪ್ಯೂಟರ್ದು ಯಾವುದಾದ್ರೂ ಒಂದು ಬುಕ್ನ ತೊಗೊಂಡು ನೀವು ಆ ಥರದ್ದು ಓದ್ತಾ ಹೋಗಬೇಕು. ಬಿಕಾಸ್ TET ಪಾಸ್ ಆಗಿರೋರ್ಗಾದರೆ ಗೊತ್ತಿರುತ್ತೆ. ಅದರಲ್ಲಿ ನಾವು ಕೇವಲ 4% ಅಂದರೆ 4 ಸಬ್ಜೆಕ್ಟ್ ಅಷ್ಟೇನೆ ಓದ್ಕೊಂಡಿರ್ತೀವಿ. ಯಾವುದು ಕನ್ನಡ ಇರುತ್ತೆ, ಸೋಷಿಯಲ್ ಸೈನ್ಸ್ ಇರುತ್ತೆ, ಸೈಕಾಲಜಿ ಇರುತ್ತೆ, ಇಂಗ್ಲೀಷ್ ಇರುತ್ತೆ. ಈ ಕಂಪ್ಯೂಟರ್ ಅನ್ನೋದು ನಮಗೆ ಸ್ವಲ್ಪ ಇವಾಗ ಏನು ಹೇಳ್ತಾರೆ ಹೊಸ ಒಂದು ವಿಷಯ ಇದು. ಹಾಗಾಗಿ ನೀವು ಸ್ವಲ್ಪ ಯಾವುದಾದ್ರೂ ಒಂದು ಬುಕ್ ತೊಗೊಂಡು ಆ ಥರದನ್ನ ಓದ್ತಾ ಹೋಗಬೇಕು. ಕಂಪ್ಯೂಟರ್ ಬಗ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂದರೆ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ಕೇಳ್ತಾರೆ. ಯಾವ್ಯಾವ ಜನ್ರೇಷನಲ್ಲಿ ಕಂಪ್ಯೂಟರ್ಸ್ ಬಂತು ಅನ್ನೋದಾಗಿರ್ಬೋದು. ದೆನ್ ಅದಾದಮೇಲೆ ಈ ಕಂಪ್ಯೂಟರ್ನ ಪಿತಾಮಹ ಯಾರು ಅಂತಂದರೆ ಚಾರ್ಲ್ಸ್ ಬ್ಯಾಬೇಜು. ಈ ರೀತಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ಬೋದು. ಸೈಕಾಲಜಿ ನಿಮಗೆ ಆಲ್ರೆಡಿ ಸ್ವಲ್ಪ ಟಚ್ ಇದ್ದೇ ಇರುತ್ತೆ. ಅದಕ್ಕೆ ವಾಮದೇವಪ್ಪ ಸರ್ ಅವ್ರ ಬುಕ್ ತೊಗೊಂಡು ಓದ್ಕೊಂಡ್ರೂ ನಡೆಯುತ್ತೆ. ಇನ್ನು ಇಂಗ್ಲೀಷ್ ಅಂತ ಬಂದರೆ ನಿಮಗೆ ಗೊತ್ತೇ ಇದೆಯಲ್ವಾ, 6th 10th ಏನು ಇಂಗ್ಲೀಷ್ ಬುಕ್ಸ್ ಇದ್ದಾವೆ ಅದನ್ನು ತೊಗೊಂಡು ಓದ್ಕೊಂಡ್ರು ಕವರ್ ಆಗುತ್ತೆ. ಇನ್ನು ಮೆಂಟಲ್ ಅಬಿಲಿಟಿ ಅಂತ ಬಂದಾಗ ನಾವು ಸ್ವಲ್ಪ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋಂಥವ್ರಾಗಿರೋದ್ರಿಂದ ನಮಗೆ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ HSTRದು ಏನು 9 ವರ್ಷದ್ದು ಕ್ವಶನ್ ಪೇಪರ್ಸ್ ಇದ್ದಾವಲ್ಲ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಬೇಕು. ಕಲೆಕ್ಟ್ ಮಾಡಿಕೊಂಡು ಅದನ್ನು ನೀವು ಅನಲೈಸ್ ಮಾಡಬೇಕು. ಯಾವ್ಯಾವ ರೀತಿ ಪ್ರಶ್ನೆಗಳು ಬಂದಿದೆ, ಮುಂದೆ ಯಾವ ರೀತಿ ಪ್ರಶ್ನೆಗಳು ಕೇಳ್ಬೋದು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಜೊತೆಗೆ ಆ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗಬೇಕು. ಈಗ ಮೆಂಟಲ್ ಅಬಿಲಿಟಿ ಅಂತ ಬಂದಾಗ ನೀವು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋದಾಗ ಸ್ವಲ್ಪ ಅರ್ಥ ಆಗುತ್ತೆ. ಇದು ಯಾವ ರೀತಿ ಬಿಡಿಸೋದು, ಏನು ಎತ್ತ ಅದು ನಿಮಗೆ ಗೊತ್ತಾಗುತ್ತೆ. ಮುಂದೆ ಯಾವ ಥರ ಪ್ರಶ್ನೆಗಳು ಕೇಳ್ಬೋದು ಅನ್ನೋದು ಕೂಡ ನಿಮಗೊಂದು ಐಡಿಯಾ ಬರುತ್ತೆ. ಹಾಗಾಗಿ ಆ ರೀತಿ ಮಾಡಿದಾಗ ಇದು ಒಂದು ಸ್ವಲ್ಪ ರೆಡಿ ಆಗ್ತೀವಿ ನಾವು ಮೆಂಟಲ್ ಅಬಿಲಿಟಿಗೆ ಅಂತ ಹೇಳ್ಬೋದು. ಇದಿಷ್ಟು ಪೇಪರ್ 1ಗೆ ಸಂಬಂಧಪಟ್ಟಿದ್ದು. ಇನ್ನು ಪೇಪರ್ 2 ಅಂತ ಬಂದಾಗ ಸೋಷಿಯಲ್ ಸೈನ್ಸ್ ನಾನು ಅವತ್ತೇ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ. 6th to 10th ಏನಿದೆಯಲ್ಲ ಅಲ್ಲಿವರೆಗೂ ನೀವು ಸೋಷಿಯಲ್ ಸೈನ್ಸ್ ಬುಕ್ನ ನೀವು ಓದ್ಕೊಬಿಟ್ರೆ ಸಾಕು. ಅದು ಬಿಟ್ಟು ಅವ್ರು ಇನ್ನೆಲ್ಲಿಂದನೂ ಪ್ರಶ್ನೆ ಕೇಳಲ್ಲ. ಆಮೇಲೆ ಸ್ವಲ್ಪ ಬೋಧನಾಶಾಸ್ತ್ರ
ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದೇ ಇರ್ತವೆ. ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ನೀವೆಲ್ಲೂ 100 ಮಾರ್ಕ್ಸಿಗೆ 1 ಮಾರ್ಕ್ಸ್ನು ಕೂಡ ಕಳ್ಕೊಳ್ಳೋಂಥ ಚಾನ್ಸಸ್ ಎಲ್ಲೂ ಬರೋದೇ ಇಲ್ಲ. ಹಾಗಾಗಿ ನೀವೇನು ಮಾಡಬೇಕು, 6 to 10 ಬುಕ್ಸ್ನ ಕಂಪ್ಲೀಟಾಗಿ ಕವರ್ ಮಾಡಬೇಕು. ನಿಮ್ದೆಲ್ಲರದ್ದು 6 to 10 ಮುಗ್ದಿದ್ದ ಆಗಿದ್ದರೆ +1 +2 ನೋಡ್ಕೊಳ್ಳಿ. ಅಂದರೆ ಸೆಕೆಂಡ್ PUC ಮತ್ತು ಅದ್ರ ಬಗ್ಗೆ ಸೋಷಿಯಲ್ ಸೈನ್ಸ್ ಅದೊಂಚೂರು ನೋಡ್ಕೊಳ್ಳಿ. ಇನ್ನು ಅದಾದಮೇಲೆ ಕನ್ನಡ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಬುಕ್ಸ್ನ ತೊಗೊಂಡು ಓದ್ಕೊಳ್ಳಿ. ಇಂಗ್ಲೀಷು ಆಸ್ ಯೂಶುವಲ್ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಅಥವಾ ಬುಕ್ಗಳನ್ನ ಅಥವಾ ಈಗ ಪ್ರಶ್ನೆ ಪತ್ರಿಕೆಗಳು ಓಲ್ಡ್ದೇನಿದೆ ಅದನ್ನು ತೊಗೊಂಡು ಬಿಡಿಸ್ತಾ ಹೋದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ನಾನು ಹೇಳ್ತೀನಿ. ಇನ್ನು ಅದಾದಮೇಲೆ ಪ್ರತಿ ದಿನವೂ ಕೂಡ ಅಟ್ಲೀಸ್ಟ್ ಒಂದು 6 ಅವರ್ ಆದರೂ ಓದೋದಕ್ಕೆ ಪ್ರಯತ್ನ ಮಾಡಿ. ಓದಬೇಕಾದ್ರೆ ಏನು ಮಾಡ್ತೀರಾ ಅಂತ ಅಂದರೆ ಈ ಕಂಟಿನ್ಯೂಸಾಗಿ ಕೆಲವ್ರು ಏನು ಮಾಡ್ತಿರ್ತೀರ 1 hour 2 hours ಓದ್ತಾನೆ ಇರ್ತೀರ. ಓದಬೇಕಾದ್ರೆ ಪಕ್ಕದಲ್ಲಿ ಒಂದು ಲೋಟ ಅಂದರೆ ಒಂದು ಕ್ಯಾನಲ್ಲಿ ನೀರು ಇಟ್ಕೊಂಡಿರಿ, ಓದಿ ಚೆನ್ನಾಗಿ ನೀರು ಕುಡಿತಾ ಇರಿ. ಅದಾದಮೇಲೆ ಒಂದು 2 hours ಆದಮೇಲೆ ಒಂದು 10 ನಿಮಿಷ ಬ್ರೇಕ್ ತೊಗೊಳ್ಳಿ, ಸ್ವಲ್ಪ ಓಡಾಡಿ, ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡಿ. ಹಂಗೆ ನೀವು ಓದೋದ್ರ ಜೊತೆಗೆ ನಿಮ್ಮ ಹೆಲ್ತ್ ಕಡೆನೂ ಕೂಡ ಗಮನ ಇರಬೇಕು. ಹಾಗಾಗಿ ಇದನ್ನು ಹೇಳಿದೆ, ಅದರ್ವೈಸ್ ಇನ್ನೇನಿಲ್ಲ. ನೀವು ಓದ್ತಿದ್ದೀರಾ ಅನ್ನೋವಾಗ ಫುಲ್ಲು ಅದರಲ್ಲೇ ತಲ್ಲೀನರಾಗಿ ಇರೋದಲ್ಲ, ಸ್ವಲ್ಪ ನಿಮ್ಮ ಕಡೆನೂ ನೀವು ಗಮನ ಕೊಟ್ಟಾಗ ನಿಮ್ಮ ಆರೋಗ್ಯದ ಕಡೆನೂ ನೀವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಈ ಥರ 100 ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು, 100 ಸಲ ನಾವು ಪಾಸ್ ಆಗ್ಬೋದು. ಆದರೆ ಅದು ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ. ಇಲ್ಲ ಅಂತಂದರೆ ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ಓದ್ಕೋಬೇಕು ಅಂತ ಕೂತ್ಕೋತಿರೋ ಅಷ್ಟೇ ಚೆನ್ನಾಗಿ ನಿಮ್ಮನ್ನು ನೀವು ಕೂಡ ಕೇರ್ ಮಾಡ್ಕೋಬೇಕು. ಆಯಿತಾ? ಇದಿಷ್ಟು ಹೇಳಬೇಕಿತ್ತು, ನಾನು ಹೇಳಿದೆ. ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಅದಕ್ಕೆ ಅಲ್ವಾ ದೊಡ್ಡವರೊಂದು ಮಾತು ಹೇಳೋದು, ಸೋತವನಿಗೆ ಗೆಲುವಿನ ರುಚಿ ಏನು ಅಂತ ಗೊತ್ತಿರುತ್ತಂತೆ, ಬಟ್ ಗೆದ್ದವನಿಗೆ ಸೋತಿರೋ ರುಚಿ ಏನು ಅಂತ ಗೊತ್ತಿರಲ್ಲ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಕೆಲವೊಂದು ಸಲ ನಮಗೆ ಪ್ರಶ್ನೆಗಳು ಬರ್ತವೆ. ಏನಂತ, ನಾನು ಎಕ್ಸಾಮ್ನ ಪಾಸ್ ಮಾಡ್ತೀನ, ನಾನು ಇಷ್ಟೊಂದು ಸಿಲೆಬಸ್ನೆಲ್ಲ ಕವರ್ ಮಾಡೋಕ್ಕಾಗುತ್ತಾ, ಹೆಂಗಪ್ಪ ಓದೋದು, ಯಾವ ರೀತಿ ಓದಲಿ, ಏನು ಮಾಡಲಿ, ಈ ಥರ ನೂರಾರು ಪ್ರಶ್ನೆಗಳು ಬರ್ತವೆ. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಚೆನ್ನಾಗಿ ನೀವು ಓದ್ಕೊಂಡಾಗ ನೀವು ಡೆಫಿನೆಟ್ಲಾಗಿ ಅದಾಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ನೀವು ಮಾಡೋಕ್ಕೆ ಅಂತ ಪ್ರಯತ್ನ ಪಡ್ತೀರಲ್ಲ, ಅದಕ್ಕೊಂದು ಪ್ರತಿಫಲ ಅನ್ನೋದು ಗ್ಯಾರಂಟಿ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ಏನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಕಡೆ ನೀವು ಚೆನ್ನಾಗಿ ಗಮನ ಕೊಟ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಹಾಗೆಯೇ ಯಾವುದಾದ್ರೂ ಡೌಟ್ಸ್ ಇದ್ದಾಗ ಅಥವಾ ಏನಾದರೂ ಅರ್ಥ ಆಗ್ತಿಲ್ಲ ಅಂತ ಅಂದಾಗ ಸ್ವಲ್ಪ ಅದ್ರ ಯಾವ ಸಬ್ಜೆಕ್ಟ್ ನಿಮ್ಗೆ ಆ ಥರ ಅನ್ನಿಸ್ತಿದೆಯೋ ಅದ್ರ ಬಗ್ಗೆ ಜಾಸ್ತಿ ವರ್ಕ್ ಮಾಡಿ. ಆವಾಗ ನಿಮ್ಗೆ ಅದು ಕೂಡ ಈಸಿ ಆಗುತ್ತೆ ಅಂತ ಹೇಳ್ತಾ ನಿಮಗಿದು ನಾನು ಹೇಳಿರೋದಿಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ನಾವು ಗುಪ್ತರು ಮತ್ತು ವರ್ಧನರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ, ಅಲಹಾಬಾದ್ ಸ್ತಂಭ ಶಾಸನದ ಕರ್ತೃ ಎ ಶ್ರೀ ವಿಜಯ, ಬಿ ಪಂಪ, ಸಿ ಕಾಳಿದಾಸ, ಡಿ ಅರಿಸೇನ. ಇದಕ್ಕೆ ಆನ್ಸರು ಡಿ ಅರಿಸೇನ. ಇವರು ಅಲಹಾಬಾದ್ ಸ್ತಂಭ ಶಾಸನದ ಕರ್ತೃ ಆಗಿರ್ತಾರೆ. ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ನಾವು ಯಾರ ಬಗ್ಗೆ ತಿಳ್ಕೊಬೋದು ಅಂತಂದರೆ ಸಮುದ್ರಗುಪ್ತ ಅವ್ರ ಬಗ್ಗೆ ತಿಳ್ಕೊಬೋದು. ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ಯಾವ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ ಅಂತಂದರೆ ಅದು ಸಂಸ್ಕೃತ ಭಾಷೆಯಲ್ಲಿ. ಇದು 2025 TET ಪ್ರಶ್ನೆ ಕೂಡ ಹೌದು, ಹಾಗಾಗಿ ಹೇಳಿದೆ. ಓಕೆನಾ? ನೆಕ್ಸ್ಟ್ ಎರಡನೇದು, ಗುಪ್ತರ ಯಾವ ಅರಸನು ಕವಿರಾಜ ಎಂಬ ಬಿರುದನ್ನು ಧರಿಸಿದ್ದನು? ಎ ಸಮುದ್ರಗುಪ್ತ, ಬಿ ಚಂದ್ರಗುಪ್ತ, ಸಿ ವಿಷ್ಣುಗುಪ್ತ, ಡಿ ಎರಡನೇ ಚಂದ್ರಗುಪ್ತ. ಇದಕ್ಕೆ ಆನ್ಸರು ಎ ಸಮುದ್ರಗುಪ್ತ ಏನಿದ್ದಾರಲ್ಲ ಇವರು ಕವಿರಾಜ ಅನ್ನೋ ಒಂದು ಬಿರುದನ್ನು ಧರಿಸಿದ್ದಂಥವ್ರು. ಇನ್ನು ವಸುಬಂಧು ಎಂಬ ಹಿರಿಯ ಬೌದ್ಧ ವಿದ್ವಾಂಸನು ಯಾರ ಮಂತ್ರಿಯಾಗಿದ್ದನು? ಎ ಚಂದ್ರಗುಪ್ತ, ಬಿ ಸಮುದ್ರಗುಪ್ತ, ಸಿ ಎರಡನೇ ಚಂದ್ರಗುಪ್ತ, ಡಿ ಅರಿಸೇನ. ಇದಕ್ಕೆ ಆನ್ಸರು ಬಿ ಸಮುದ್ರಗುಪ್ತ. ಇವರ ಒಂದು ಮಂತ್ರಿಯಾಗಿ ವಸುಬಂಧ ಇದ್ದರು. ನೆಕ್ಸ್ಟು, ಎರಡನೇ ಚಂದ್ರಗುಪ್ತನು ಹೊಂದಿದ್ದ ಬಿರುದು ಯಾವುದು? ಎ ಕವಿರಾಜ, ಬಿ ವಿಕ್ರಮಾದಿತ್ಯ, ಸಿ ಮಹಾರಾಜಾಧಿರಾಜ, ಡಿ ಕವಿ ಕುಲಗುರು. ಇದಕ್ಕೆ ಆನ್ಸರು ಬಿ ವಿಕ್ರಮಾದಿತ್ಯ ಏನಿದೆಯಲ್ಲ ಇದು ಎರಡನೇ ಚಂದ್ರಗುಪ್ತ ಅವ್ರಿಗಿದ್ದಂಥ ಒಂದು ಬಿರುದಾಗಿತ್ತು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಮಹಾಕವಿ ಕಾಳಿದಾಸನು ಗುಪ್ತರ ಯಾವ ಅರಸನ ಆಸ್ಥಾನದಲ್ಲಿ ಪ್ರಖ್ಯಾತಿಯ ವಿದ್ವಾಂಸರಾಗಿದ್ದರು? ಎ ಸಮುದ್ರಗುಪ್ತ, ಬಿ ಚಂದ್ರಗುಪ್ತ, ಸಿ ವಿಷ್ಣುಗುಪ್ತ, ಡಿ ಎರಡನೇ ಚಂದ್ರಗುಪ್ತ. ಎರಡನೇ ಚಂದ್ರಗುಪ್ತ ಡಿ ಆನ್ಸರು. ಇದರಲ್ಲಿ ಇವರ ಒಂದು ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತರ ಆಸ್ಥಾನದಲ್ಲಿ ಈ ಕವಿ ಕಾಳಿದಾಸ ಏನಿದ್ರಲ್ಲ ಪ್ರಖ್ಯಾತ ವಿದ್ವಾಂಸರಾಗಿದ್ದರು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಗೋ ಕೋಕಿ ಕೃತಿಯ ಕರ್ತೃ? ಎ ಪಾಹಿಯಾನ್, ಬಿ ಮೆಗಸ್ತಾನಿಸ್, ಸಿ ಕಾಳಿದಾಸ, ಡಿ ವಸುಬಂಧ. ಇದಕ್ಕೆ ಆನ್ಸರು
ಎ ಪಾಹ್ಯಾನನ ಪಾಹ್ಯಾನನ ಕೃತಿ ಗೋಕುಕ್ಕಿ ಆಗಿರ್ತದೆ. ಓಕೆನಾ. ನೆಕ್ಸ್ಟು ಅಭಿಜ್ಞಾನ ಶಾಕುಂತಲ ಎಂಬ ನಾಟಕದ ಕರ್ತೃ ಎ ಶೂದ್ರಕ, ಬಿ ಕಾಳಿದಾಸ, ಸಿ ವಿಶಾಖದತ್ತ, ಡಿ ಅಮರಸಿಂಹ. ಇದಕ್ಕೆ ಆನ್ಸರು ಕಾಳಿದಾಸ. ಇವ್ರದ್ದೇ ಒಂದು ಕೃತಿ ಇದು. ಅಭಿಜ್ಞಾನ ಶಾಕುಂತಲ ಏನೋ ಒಂದು ನಾಟಕವನ್ನು ಕರ್ತೃ ಯಾರು ಅಂದರೆ ಕಾಳಿದಾಸ. 8ನೇ ಪ್ರಶ್ನೆ, ಪಂಚತಂತ್ರ ಕೃತಿಯ ಕರ್ತೃ ಎ ಶೂದ್ರಕ, ಬಿ ಕಾಳಿದಾಸ, ಸಿ ವಿಶಾಖದತ್ತ, ಡಿ ವಿಷ್ಣು ಶರ್ಮಾ. ಆನ್ಸರು ಡಿ ವಿಷ್ಣು ಶರ್ಮಾ ಏನಿದಾರಲ್ಲ ಇವರು ಪಂಚತಂತ್ರ ಕೃತಿಯ ಕರ್ತೃ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮೃಚುಕಟಿಕಾ ಕೃತಿಯ ಕರ್ತೃ ಎ ವಿಶಾಖದತ್ತ, ಬಿ ವಿಷ್ಣು ಶರ್ಮಾ, ಸಿ ಶೂದ್ರಕ, ಡಿ ಅಮರಸಿಂಹ. ಇದಕ್ಕೆ ಆನ್ಸರು ಶೂದ್ರಕ. ಇವರು ಮೃಚುಕಟಿಕಾ ಕೃತಿಯನ್ನು ಬರೆದಿರುವಂಥದ್ದು. ಅಮರಸಿಂಹ ಕೃತಿಯ ಕರ್ತೃ ಎ ಅಮರಸಿಂಹ, ಬಿ ಕಾಳಿದಾಸ, ಸಿ ವಿಷ್ಣು ಶರ್ಮಾ, ಡಿ ವಿಶಾಖದತ್ತ. ಇದಕ್ಕೆ ಆನ್ಸರು ಎ ಅಮರಸಿಂಹ ಅಮರಕೋಶ ಕೃತಿಯನ್ನು ರಚನೆ ಮಾಡಿರ್ತಾರೆ. ಇನ್ನು ವಿಶಾಖದತ್ತನ ಕೃತಿ ಯಾವುದು? ಎ ಅಮರಕೋಶ, ಬಿ ಪಂಚತಂತ್ರ, ಸಿ ಮುದ್ರಾ ರಾಕ್ಷಸ, ಡಿ ಮೃಚುಕಟಿಕ. ಇದಕ್ಕೆ ಆನ್ಸರು ಸಿ ಮುದ್ರಾ ರಾಕ್ಷಸ. ಇದು ವಿಶಾಖದತ್ತನ ಕೃತಿಯಾಗಿದೆ. ಇನ್ನು ಕವಿ ಕುಲ ಗುರು ಎಂದು ಬಿರುದಾಂಕಿತರು ಯಾರು? ಎ ವಿಶಾಖದತ್ತ, ಬಿ ಅಮರಸಿಂಹ, ಸಿ ವಿಷ್ಣು ಶರ್ಮಾ, ಡಿ ಕಾಳಿದಾಸ. ಡಿ ಆನ್ಸರು ಕಾಳಿದಾಸ ಏನಿದಾರಲ್ಲ ಇವರು ಕವಿ ಕುಲ ಗುರು ಎಂಬ ಬಿರುದಾಂಕಿತರಾಗಿದ್ದರು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ದೇವಾಲಯವು ಭಾರತದ ಪ್ರಾಚೀನ ದೇವಾಲಯವಾಗಿದೆ? ಎ ಮಧ್ಯಪ್ರದೇಶದ ಸಾಂಚಿ ದೇವಾಲಯ, ಬಿ ಎಲೋರಾದ ಕೈಲಾಸನಾಥ ದೇವಾಲಯ, ಸಿ ಕೊಪ್ಪಳದ ಇಟಗಿಯ ಮಹಾದೇವಾಲಯ, ಡಿ ತಲಕಾಡಿನ ಕೀರ್ತಿ ನಾರಾಯಣ ದೇವಾಲಯ. ಇದಕ್ಕೆ ಆನ್ಸರು ಎ ಮಧ್ಯಪ್ರದೇಶದ ಸಾಂಚಿ ದೇವಾಲಯ ಏನಿದೆಯಲ್ಲ ಇದು ಭಾರತದ ಪ್ರಾಚೀನ ದೇವಾಲಯವಾಗಿದೆ. ಓಕೆನಾ. ಗುಪ್ತರ ಯುಗದ ಮಹಾನ್ ಗಣಿತಜ್ಞ ಎಂದು ಪ್ರಖ್ಯಾತನಾಗಿದ್ದವರು. ಇನ್ನೊಂದ್ಸಲ ನೋಡಿ, ಗುಪ್ತರ ಯುಗದ ಮಹಾನ್ ಗಣಿತಜ್ಞ ಎಂದು ಪ್ರಖ್ಯಾತಿಯನ್ನು ಹೊಂದಿದವರು ಯಾರು ಅಂತ ಪ್ರಶ್ನೆ. ಎ ಆರ್ಯಭಟ, ಬಿ ವರಹಮಿಹಿರ, ಸಿ ಚರಕ, ಡಿ ಧನ್ವಂತ್ರಿ. ಇದಕ್ಕೆ ಆನ್ಸರು ಎ ಆರ್ಯಭಟ ಏನಿದಾರಲ್ಲ ಇವರು ಮಹಾನ್ ಗಣಿತಜ್ಞ ಅಂತ ಹೇಳಿ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ರು. ಇನ್ನು ನೆಕ್ಸ್ಟು, ಯಾವುದನ್ನು ಅಷ್ಟಾಂಗ ಹೃದಯ ಸಂಹಿತೆ ಎಂದು ಕರೆಯಲಾಗುತ್ತದೆ? ಎ ಪಂಚತಂತ್ರ, ಬಿ ಖಗೋಳಶಾಸ್ತ್ರ, ಸಿ ವಾಗ್ಭಟನ ಚರಕ ಸಂಹಿತೆ, ಡಿ ಮುದ್ರಾ ರಾಕ್ಷಸ. ಇದಕ್ಕೆ ಆನ್ಸರು ಸಿ ವಾಗ್ಭಟನ ಚರಕ ಸಂಹಿತೆ ಏನಿದೆಯಲ್ಲ ಇದನ್ನು ಅಷ್ಟಾಂಗ ಹೃದಯ ಸಂಹಿತೆ ಅಂತ ಹೇಳಿ ಕರೀತಾರೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಪಾದರಸವನ್ನು ಔಷಧಿಯಾಗಿ ಮೊದಲ ಬಾರಿಗೆ ಬಳಕೆಗೆ ತಂದ ಕೀರ್ತಿ ಇವರಿಗೆ ಸಲ್ಲುತ್ತದೆ? ಎ ಭಾರತೀಯರು, ಬಿ ಚೀನಿಯರು, ಸಿ ಗ್ರೀಕರು, ಡಿ ಫ್ರೆಂಚರು. ಆನ್ಸರ್ ಇದಕ್ಕೆ ಎ ಭಾರತೀಯರು ಪಾದರಸವನ್ನು ಔಷಧಿಯಾಗಿ ಬಳಸಿದಂತಹ ಕೀರ್ತಿ ಅವ್ರಿಗೆ ಸಲ್ಲುವಂಥದ್ದು. ಇನ್ನು ನೆಕ್ಸ್ಟು ಈ ಅಭ್ಯಾಸಕ್ಕೆ ಅಂದರೆ ಈ ಲೆಸನ್ಗೆ ಸಂಬಂಧಪಟ್ಟಂಥ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಗುಪ್ತರ ರಾಜಧಾನಿ ಮಗಧ. ಕವಿರಾಜ ಬಿರುದು ಹೊಂದಿದ್ದ ಗುಪ್ತರ ರಾಜ ಸಮುದ್ರಗುಪ್ತ. ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ವಿಶಾಖದತ್ತ. ಕವಿ ಕುಲ ಗುರು ಎಂಬ ಬಿರುದನ್ನು ಹೊಂದಿದ ಮಹಾನ್ ಕವಿ ಕಾಳಿದಾಸ. ಅವರು ಯಾರ ಆಶ್ರಯದಲ್ಲಿದ್ದರು? 2ನೇ ಚಂದ್ರಗುಪ್ತನ ಆಶ್ರಯದಲ್ಲಿದ್ದಂಥವ್ರು ಅವರು. ಓಕೆನಾ. ಇನ್ನು ಇಲ್ಲಿ ನೋಡಿ ಹೊಂದಿಸಿ ಬರೆಯಿರಿ ಇದೆ ನೋಡ್ತಾ ಹೋಗಿ. ಕವಿರಾಜ ಅಂತ ಬಂದರೆ ಯಾರದು? ಸಮುದ್ರಗುಪ್ತ. ವಿಕ್ರಮಾದಿತ್ಯ ಅಂತ ಬಂದಾಗ 2ನೇ ಚಂದ್ರಗುಪ್ತ. ಓಕೆನಾ. ಅದಾದಮೇಲೆ ಪಾಹ್ಯಾನನ ಗೋಕುಕ್ಕಿ. ಮೆಹ್ರೋಲಿ ಅಂತ ಬಂದರೆ ಇದು ಕಬ್ಬಿಣದ ಸ್ತಂಭ ದೆಹಲಿಯಲ್ಲಿ ಕಂಡುಬರುತ್ತೆ. ವರಹಮಿಹಿರ ಅಂತಂದರೆ ಇವರು ಖಗೋಳಶಾಸ್ತ್ರಜ್ಞರಾಗಿದ್ದರು. ಓಕೆನಾ. ನೆಕ್ಸ್ಟು ವರ್ಧನರ ಮನೆತನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಕೆಳಗಿನವರಲ್ಲಿ ಯಾರು ವರ್ಧನರ ಮನೆತನದ ಅರಸರಲ್ಲ? ಎ ಪ್ರಭಾಕರ ವರ್ಧನ, ಬಿ ರಾಜವರ್ಧನ, ಸಿ ಹರ್ಷವರ್ಧನ, ಡಿ ವಿಷ್ಣುವರ್ಧನ. ಇದಕ್ಕೆ ಆನ್ಸರು ಡಿ ವಿಷ್ಣುವರ್ಧನ. ಇವರು ವರ್ಧನರ ಮನೆತನದ ಅರಸರಲ್ಲ. ಇವರು ಯಾವ ಮನೆತನದ ಅರಸರು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ. ನೆಕ್ಸ್ಟ್ ನೋಡಿ, ರಾಜವರ್ಧನನು ಅಧಿಕಾರಕ್ಕೆ ಬಂದ ನಂತರ ತನ್ನ ತಂಗಿ ರಾಜಶ್ರೀಯನ್ನು ಈ ಕೆಳಗಿನ ಯಾವ ಮನೆತನದ ಅರಸನಿಗೆ ಕೊಟ್ಟು ವಿವಾಹವನ್ನು ಮಾಡಿದನು? ಎ ಗೃಹವರ್ಮ, ಬಿ ಶಶಾಂಕ, ಸಿ ಇಮ್ಮಡಿ ಪುಲಕೇಶಿ, ಡಿ ವಿಷ್ಣುವರ್ಧನ. ಇದಕ್ಕೆ ಆನ್ಸರು ಎ ಗೃಹವರ್ಮ ಏನಿರ್ತಾರಲ್ಲ ಇವರಿಗೆ ಕೊಟ್ಟು ರಾಜವರ್ಧನನು ತನ್ನ ತಂಗಿ ರಾಜಶ್ರೀಯನ್ನು ಮದುವೆ ಮಾಡಿರ್ತಾನೆ. ಓಕೆ. ನೆಕ್ಸ್ಟ್ ನೋಡಿ, ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನನನ್ನು ಸೋಲಿಸಿದ ಕನ್ನಡದ ದೊರೆ? ಎ ಮಯೂರವರ್ಮ, ಬಿ ವಿಷ್ಣುವರ್ಧನ, ಸಿ ದುರ್ವಿನೀತ, ಡಿ ಇಮ್ಮಡಿ ಪುಲಕೇಶಿ. ಇದಕ್ಕೆ ಆನ್ಸರು ಡಿ ಇಮ್ಮಡಿ ಪುಲಕೇಶಿ ಅವರು ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನನನ್ನು ಸೋಲಿಸಿರ್ತಾರೆ.
ನೆಕ್ಸ್ಟ್ ಪ್ರಶ್ನೆ, ಹರ್ಷವರ್ಧನನು ಸ್ವತಃ ಪ್ರಿಯದರ್ಶಿಕ, ರತ್ನಾವಳಿ ಮತ್ತು ನಾಗನಂದ ಎಂಬ 3 ನಾಟಕಗಳನ್ನು ಯಾವ ಭಾಷೆಯಲ್ಲಿ ರಚಿಸಿದ್ದಾರೆ? ಎ ಕನ್ನಡ, ಬಿ ಪ್ರಾಕೃತ, ಸಿ ಪಾಳಿ, ಡಿ ಸಂಸ್ಕೃತ. ಇದಕ್ಕೆ ಆನ್ಸರು ಸಂಸ್ಕೃತ. ಹರ್ಷವರ್ಧನ ಸ್ವತಃ ವಿದ್ವಾಂಸನಾಗಿರ್ತಾರೆ, ಹಾಗಾಗಿನೇ ಅವರು ಪ್ರಿಯದರ್ಶಿಕ, ರತ್ನಾವಳಿ ಮತ್ತು ನಾಗನಂದ ಅನ್ನೋ ಒಂದು ನಾಟಕಗಳನ್ನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿರ್ತಾರೆ. ಓಕೆನಾ. ನೆಕ್ಸ್ಟು, ಹರ್ಷವರ್ಧನನನ್ನು ಕುರಿತು ಹರ್ಷಚರಿತೆ ಎಂಬ ಕೃತಿಯನ್ನು ಬರೆದವನು? ಎ ಬಾಣಭಟ್ಟ, ಬಿ ರನ್ನ, ಸಿ ಜಗನ್ನಾಥ ವಿಜಯ, ಡಿ ದಂಡಿ. ಇದಕ್ಕೆ ಆನ್ಸರು ಎ ಬಾಣಭಟ್ಟ ಏನಿದಾರಲ್ಲ ಇವರು ಹರ್ಷಚರಿತೆ ಅನ್ನೋ ಒಂದು ಕೃತಿಯನ್ನು ಹರ್ಷವರ್ಧನನ ಕುರಿತು ಬರೆದಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಚೀನಾದ ಪ್ರವಾಸಿಗ? ಎ ಹುಯೆನ್ಸಾಂಗ್, ಬಿ ಫಾಹಿಯಾನ್, ಸಿ ಮೆಗಸ್ತಾನಿಸ್, ಡಿ ಮೇಲಿನ ಯಾರೂ ಅಲ್ಲ ಅಂತ ಇದೆ. ಆನ್ಸರ್ ಎ ಹುಯೆನ್ಸಾಂಗ್ ಏನಿದಾರಲ್ಲ ಇವರು ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಂತಹ ಚೀನಾದ ಪ್ರವಾಸಿಗ ಆಗಿರ್ತಾರೆ. ಓಕೆನಾ. ನೆಕ್ಸ್ಟು, ಈ ಹುಯೆನ್ಸಾಂಗನ ಕೃತಿ ಯಾವುದು? ಎ ಸಿಯುಕಿ, ಬಿ ಇಂಡಿಕಾ, ಸಿ ಗೋಕೋಕಿ, ಡಿ ಮೇಲಿನ ಎಲ್ಲವೂ ಅಂತ ಇದೆ. ಇದಕ್ಕೆ ಆನ್ಸರು ಎ ಸಿಯುಕಿ. ಇದು ಹುಯೆನ್ಸಾಂಗನ ಕೃತಿಯಾಗಿತ್ತು. ನೆಕ್ಸ್ಟು, ಹರ್ಷವರ್ಧನನು ಮೂಲತಃ ಶೈವ ಧರ್ಮೀಯನಾಗಿದ್ದರೂ ಕೂಡ ಕನೌಜ್ ಮತ್ತು ಪ್ರಯಾಗಗಳಲ್ಲಿ ಯಾವ ಧರ್ಮವನ್ನು ಪ್ರೋತ್ಸಾಹಿಸಲು ಧರ್ಮ ಸಮ್ಮೇಳನಗಳನ್ನು ಆಯೋಜಿಸಿದನು? ಪ್ರಶ್ನೆ ಏನಪ್ಪ ಅಂದರೆ, ಹರ್ಷವರ್ಧನ ಅವರು ಶೈವ ಮನೆತನಕ್ಕೆ ಸೇರಿದಂಥವರಾಗಿರ್ತಾರೆ, ಆದರೂ ಕೂಡ ಅವರು ಕನೌಜ್ ಮತ್ತು ಪ್ರಯಾಗಗಳಲ್ಲಿ ಒಂದು ಧರ್ಮವನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಧರ್ಮ ಸಮ್ಮೇಳನಗಳನ್ನು ಆಯೋಜಿಸ್ತಾರೆ. ಆ ಧರ್ಮ ಯಾವುದು ಅನ್ನೋದೇ ಪ್ರಶ್ನೆ. ಎ ಜೈನ ಧರ್ಮ, ಬಿ ಬೌದ್ಧ ಧರ್ಮ, ಸಿ ಕ್ರೈಸ್ತ ಧರ್ಮ, ಡಿ ಇಸ್ಲಾಂ ಧರ್ಮ. ಇದಕ್ಕೆ ಆನ್ಸರು ಬಿ ಬೌದ್ಧ ಧರ್ಮ ಏನಿದೆಯಲ್ಲ ಅದನ್ನು ಆಯೋಜನೆ ಮಾಡೋದಕ್ಕೋಸ್ಕರನೇ ಅವರು ಧರ್ಮ ಸಮ್ಮೇಳನಗಳನ್ನು ಆಯೋಜಿಸುವಂಥದ್ದು. ನಳಂದ ವಿಶ್ವವಿದ್ಯಾಲಯವು ಇಂದಿನ ಯಾವ ರಾಜ್ಯದಲ್ಲಿದೆ? ಎ ಮಹಾರಾಷ್ಟ್ರ, ಬಿ ಮಧ್ಯಪ್ರದೇಶ, ಸಿ ಒರಿಸ್ಸಾ, ಡಿ ಬಿಹಾರ. ಇದಕ್ಕೆ ಆನ್ಸರು ಡಿ ಬಿಹಾರ. ನಳಂದ ವಿಶ್ವವಿದ್ಯಾಲಯ ಈಗಿನ ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತೆ. ಓಕೆ. ಇನ್ನು ವರ್ಧನರ ಮನೆತನಕ್ಕೆ ಸಂಬಂಧಪಟ್ಟ ಅಭ್ಯಾಸದ ಪ್ರಶ್ನೆಗಳನ್ನು ನೋಡಿ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿಗ ಹುಯೆನ್ಸಾಂಗನ ಪ್ರವಾಸ ಕಥನದ ಹೆಸರು ಸಿಯುಕಿ. ನಳಂದ ವಿಶ್ವವಿದ್ಯಾಲಯವು ಇಂದಿನ ಬಿಹಾರ ರಾಜ್ಯದಲ್ಲಿದೆ. ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಇಮ್ಮಡಿ ಪುಲಕೇಶಿ. ಓಕೆನಾ. ಇದಿಷ್ಟು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗುಪ್ತರು ಮತ್ತು ವರ್ಧನರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದೆ ನೆಕ್ಸ್ಟು ಬೇರೆ ಬೇರೆ ಮನೆತನಗಳ ಬಗ್ಗೆ ಹಾಗೆ ನೋಡ್ತಾ ಹೋಗೋಣ. ನಿಮಗೆ ನಾನು ಮಾಡ್ತಿರೋ ವೀಡಿಯೋಸು ಯೂಸ್ಫುಲ್ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಯೂಸ್ಫುಲ್ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವೀಕ್ಷಿಸಿ ಅಂತ ಹೇಳ್ತೀನಿ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ವಿಡಿಯೋನ ವೀಕ್ಷಿಸೋದಕ್ಕೆ. ನಾನು ಏನಾದರೂ ಓದಬೇಕಾದ್ರೆ ನನ್ನ ವರ್ಡ್ಸು ಫಂಬಲ್ ಆದರೆ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನೀವು ವಿಡಿಯೋ ನೋಡಿದ್ದಕ್ಕೆ.